ರಾಜ್ಯಾದ್ಯಂತ ಸಾರಿಗೆ ಮುಷ್ಕರದ ಬಿಸಿ ತಟ್ಟುತ್ತಾ ಇದೆ. ಪ್ರಯಾಣಿಕರಿಗೆ ಈ ಬಿಸಿ ತಟ್ಟಿದೆ. ಬಸ್ ನಿಲ್ದಾಣಗಳಲ್ಲಿ ಜನ ಕಾಯ್ತಾ ಇದ್ದಾರೆ. ರಾಜ್ಯಾದ್ಯಂತ ಸಾರಿಗೆ ಮುಷ್ಕರದ ಬಿಸಿ ಪ್ರಯಾಣಿಕರಿಗೆ ತಟ್ಟಿದೆ. ಜನ ಕಾಯ್ತಾ ಇದ್ದಾರೆ ಬಸ್ ನಿಲ್ದಾಣಗಳಲ್ಲಿ. ಬೆಂಗಳೂರಿನಲ್ಲಂತೂ ಬಹುತೇಕ ಬಸ್ ಸಂಚಾರ ಸ್ತಬ್ಧ ಆಗಿದೆ. ಸಾರಿಗೆ ಮುಷ್ಕರ ಇವತ್ತು ನಡೀತಾ ಇದ್ದು ರಾಜ್ಯದಾದ್ಯಂತ ಪ್ರಯಾಣಿಕರಿಗೆ ಇದರ ಬಿಸಿ ತಟ್ಟುತ್ತಾ ಇದೆ. ಬಹುತೇಕ ಬಸ್ ಸಂಚಾರವೇ ಸ್ತಬ್ಧ ಆಗಿದೆ ಬೆಂಗಳೂರಿನಲ್ಲಿ. ಮೈಸೂರು, ಮಂಡ್ಯ, ಹುಬ್ಬಳ್ಳಿ, ಕಲಬುರಗಿ ಹಲವು ಜಿಲ್ಲೆಗಳಲ್ಲೂ ಬೆಳಗ್ಗೆಯಿಂದ ಸಂಚಾರ ಸ್ಥಗಿತ ಆಗಿದೆ. ಬೆಂಗಳೂರಿನಲ್ಲಿ ಬಸ್ ಸಂಚಾರವೇ ಸ್ತಬ್ಧ ಆಗಿದೆ. ಇನ್ನು ಮೈಸೂರು, ಮಂಡ್ಯ, ಹುಬ್ಬಳ್ಳಿ, ಕಲಬುರಗಿ ಹೀಗೆ ಹಲವು ಜಿಲ್ಲೆಗಳಲ್ಲೂ ಕೂಡ ಬೆಳಗ್ಗೆಯಿಂದ ಬಸ್ಗಳು ಓಡಾಡ್ತಾ ಇಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಬಸ್ ಸಂಚಾರ ಬಂದ್ ಆಗಿದ್ದು ಮೆಟ್ರೋ ಫುಲ್ ರಶ್ ಆಗಿದೆ. ಬಸ್ಗಳಿಲ್ಲ, ಜನ ಮೆಟ್ರೋ ಕಡೆ ಮುಖ ಮಾಡ್ತಿದ್ದಾರೆ. ಪ್ರತಿದಿನ ಮೆಟ್ರೋದಲ್ಲಿ ಇರೋ ಕ್ರೌಡ್ಗಿಂತ ಇವತ್ತು ಜಾಸ್ತಿ ಇದೆ. ಮತ್ತೊಂದು ಕಡೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋರು. ಕೆಲವರಿಗೆ ಇವತ್ತು ಬಸ್ಗಳ ಓಡಾಟ ಇಲ್ಲ ಅನ್ನೋದು ಮಾಹಿತಿನೇ ಇಲ್ಲ. ಇನ್ನು ಕೆಲವರು ಯಾವುದಾದ್ರೂ ಒಂದು ಬಸ್ ಸಿಕ್ಕತ್ತೆ ಅಂತ ಬಸ್ ಸ್ಟ್ಯಾಂಡ್ ನಲ್ಲಿ ಕಾಯ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತ ಆಗಿದೆ. ಮುಷ್ಕರ ಹಿನ್ನೆಲೆ ಡಿಪೋದಿಂದ ಬಸ್ಗಳು ಹೊರಗಡೆ ಬಂದಿವೆ. ಬಸ್ ನಿಲ್ದಾಣದತ್ತ ಸಾರಿಗೆ ನೌಕರರು ಕೂಡ ಬಂದಿಲ್ಲ. ನೆನೆ ರಾತ್ರಿ ಹೋಗಿದ್ದ ಬಸ್ಗಳು ಮಾತ್ರ ವಾಪಸ್ ಆಗಿದೆ. ಬಸ್ ಸಂಚಾರ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಕೇವಲ ಆಂಧ್ರ ಬಸ್ಗಳು, ಖಾಸಗಿ ಬಸ್ ಮಾತ್ರ ಓಡಾಡ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಸಾರಿಗೆ ಮುಷ್ಕರದ ಬಿಸಿ ಜನರಿಗೆ ತಟ್ಟಿದೆ. ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಮುಷ್ಕರ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಇವತ್ತು ಸಾರಿಗೆ ನೌಕರರು ಮುಷ್ಕರ ಮಾಡ್ತಾ ಇದ್ದಾರೆ. ಅದರ ಎಫೆಕ್ಟ್ ಬಳ್ಳಾರಿಯಲ್ಲೂ ಸಾಕಷ್ಟು ತಟ್ಟಿದಂತಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ನಾವಿಲ್ಲಿ ನನ್ನ ಬಲಭಾಗ ನೋಡ್ತಿರೋದು, ನಾವೀಗ ಬಳ್ಳಾರಿಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿದ್ದೇವೆ. ಸಾಕಷ್ಟು ಬಸ್ ನಿಲ್ದಾಣದಲ್ಲಿ ಜನರು ಕೂಡ ಕಾಯ್ತಾ ಇದ್ದಾರೆ. ಯಾವುದೇ ರೀತಿಯಂಥ ಬಸ್ಗಳು ಬರ್ತಾ ಇಲ್ಲ. ನಿನ್ನೆ ರಾತ್ರಿಯಿಂದಲೇ ಕೂಡ ಹಲವು ಬಸ್ಗಳು ಡಿಪೋದಿಂದ ಹೊರಗಡೆ ಬಂದೇ ಇಲ್ಲ. ಇವತ್ತು ಬೆಳಗಿನ ಜಾವ ಕೂಡ ಯಾವ್ಯಾವ ಬೇರೆ ಪ್ರದೇಶಗಳಿಂದ ಬರಬೇಕಂತ ಕೇವಲ ಬಸ್ಗಳು ಮಾತ್ರ ಬಸ್ ನಿಲ್ದಾಣಕ್ಕೆ ಬಂದಿರತಕ್ಕಂಥದ್ದು. ಉಳಿದಂತೆ ಯಾವುದೇ ಬಸ್ಗಳು ಕೂಡ ಹೋಗ್ತಾ ಇಲ್ಲ ಇಲ್ಲಿಂದ. ಅಂದರೆ ಬಳ್ಳಾರಿ ಡಿಪೋದಿಂದ ಯಾವುದೇ ಬಸ್ಗಳು ಹೋಗ್ತಾ ಇಲ್ಲ. ಬಂದಿರತಕ್ಕಂಥ ಬಸ್ಗಳು ಕೂಡ ಎಲ್ಲಿ ಹೊರಗಡೆ ಹೋಗ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ. ಹೀಗಾಗಿ ಸಾಕಷ್ಟು ಪ್ರಯಾಣಿಕರು, ಅಂದರೆ ಬೇರೆ ಬೇರೆ ವಿಭಾಗಗಳಿಗೆ ಹೋಗ್ತಕ್ಕಂಥ ಪ್ರಯಾಣಿಕರು ಬೆಳಗ್ಗೆ 6 ಗಂಟೆ 5 ಗಂಟೆಗೆ ಬಸ್ ನಿಲ್ದಾಣದಿಂದ ಬಂದಿದ್ದಾರೆ. ಸಾಕಷ್ಟು ಪ್ರಯಾಣಿಕರು ಕೂಡ ಒಂದಷ್ಟು ಪರದಾಡ್ತಾ ಇದ್ದಾರೆ. ಯಾಕಂದರೆ ರಾತ್ರಿ ಮಾಡಿರ್ತಕ್ಕಂಥ ರಿಸರ್ವೇಷನ್ಗಳನ್ನು ಕೂಡ ಕ್ಯಾನ್ಸಲೇಷನ್ ಮೆಸೇಜ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಬಸ್ ನಿಲ್ದಾಣ ಬಂದು ಎಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ. ಇನ್ನು ಪ್ರಯಾಣಿಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳಿ ಬನ್ನಿ. ಸರ್, ಯಾವಾಗ ಎಲ್ಲಿಗೆ ಬುಕ್ ಮಾಡಿದ್ರಿ, ಎಲ್ಲಿಗೆ ಹೋಗ್ಬೇಕಾಗಿತ್ತು ನೀವು? ಸರ್, ನಾನು ಬಂದುಬಿಟ್ಟು ಬೆಂಗಳೂರು ಹೋಗಬೇಕಾಗಿತ್ತು. ಇವತ್ತು ಬೆಳಿಗ್ಗೆನೆ 4:45ಗೆ ಡೈಲಿ ಹೋಗ್ತಾ ಇದೆ ಅದು. ಸೊ ನಿನ್ನೆ ನೈಟು ನಾನು 8:45ಗೆ ಅನ್ನೋ ಥರ ಬುಕ್ ಮಾಡಿಕೊಂಡೆ ರಿಸರ್ವ್. ಸೊ ಇಮಿಡಿಯೇಟ್ಲಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಕ್ಯಾನ್ಸಲೇಷನ್ ಮೇಲ್ ಬಂತು. ಆಮೇಲೆ ಕಸ್ಟಮರ್ ಕೇರ್ ಕಾಲ್ ಮಾಡಿದೆ, ಇಲ್ಲ ಟೆಕ್ನಿಕಲ್ ಎರರ್ ಇದೆ, ನಾವು ಅದಕ್ಕೆ ನಿಮಗೆ ಫುಲ್ಲಿ ರಿಫಂಡ್ ಆಗುತ್ತೆ ಅಂತ ಹೇಳಿದ್ರು. ನೀವು ಬೇರೆ ಬಸ್ ಟಿಕೆಟ್ ತೊಗೊಂಡು ಪ್ರಯಾಣ ಮಾಡಿ ಅಂತಂದರು. ಬೇರೆ ಬಸ್ ಟಿಕೆಟ್ ಇದೆ ಅಂದರೆ ಬಸ್ ಅವೈಲಬಿಲಿಟಿ ಇರುತ್ತೆ ಅಂತ ಹೇಳ್ಕೊಂಡು ಬೆಳಿಗ್ಗೆನ ನಾನು ನಮ್ಮೂರಿಂದ 4 ಗಂಟೆಗೆ ಬಿಟ್ಕೊಂಡು ಬಂದೆ. ಬೆಳಿಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಈ ಮಳೆಯಿಂದ ಆಮೇಲೆ ಈ KSRTC ಬಸ್ಗಳಿಂದ ತುಂಬ ಅಂದರೆ ತುಂಬ ತೊಂದರೆ ಆಗಿದೆ ಪ್ರಯಾಣ ಮಾಡಲಿಕ್ಕೆ. ಎಲ್ಲಿಗೆ ಹೋಗೋದು ನೀವು? ನಮ್ಮದು ಇಲ್ಲಿ ಸಿಂಧವಾಳ ಹೋಗ್ಬೇಕ್ರಿ. ಬೆಂಗಳೂರಿನಿಂದ ಬಂದಿ ನಾವು. ಬಸ್ ಬಂದ ಅಂತಾರೆ, ಟ್ರೈಕ್ ಅಂತಾರೆ. ಇವಾಗ ಏನು ಮಾಡ್ಬೇಕು ನಾವು? ಊರಿಗೆ ಹೋಗ್ಬೇಕು. ಇಲ್ಲರಿ, ಹ್ಞೂ ರೀ, ಬೆಂಗಳೂರಿಂದ ಬಂದೀವಿ ರೀ. ಇವಾಗ ಇವ್ರಿ ಸ್ಟ್ರೈಕ್ ಅಂತ ಹೇಳ್ತಾರೆ. ಟ್ರೈಕ್ ಐತಂತ. ಇದು ಗೌರ್ಮೆಂಟ್ ಬಸ್ ರೀ. ಪ್ರೈವೇಟ್ ಬಸ್ ಏನೋ ಇಲ್ಲ ಅಲ್ರಿ ಇಲ್ಲಿ. ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಮತ್ತೆ ಇಲ್ಲಿಂದ ಮತ್ತೆ. ಇದು
ಇಲ್ಲಿರ್ತಕ್ಕಂಥ ಪ್ರಯಾಣಿಕರು ತಮ್ಮದೇ ಆದಂಥ ಸಮಸ್ಯೆಗಳನ್ನು ಒಬ್ಬೊಬ್ಬರಾಗಿ ಹೇಳ್ತಾ ಇದ್ದಾರೆ. ಯಾಕಂದರೆ ಯಾರೋ ಬೆಂಗಳೂರಿಂದ ವಾಪಸ್ ಬಂದಿದ್ದಾರೆ, ತಮ್ಮ ಊರಿಗೆ ಹೋಗ್ಬೇಕು, ಬೇರೆ ಊರಿಂದ ಬಂದಿರತಕ್ಕಂಥವ್ರು ಬೆಂಗಳೂರಿಗೆ ಹೋಗ್ಬೇಕು, ಬೇರೆ ಬೇರೆ ಶಾಲಾ ಮಕ್ಕಳು ಕಾಲೇಜ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲೇ ಒಂದು ಕಡೆ ಎಲ್ಲರೂ ಕೂಡ ಇವತ್ತು ಸಾಕಷ್ಟು ಪರದಾಡ್ತಾ ಇದ್ದಾರೆ. ಎಲ್ಲೇ ಒಂದು ಕಡೆ ಸರ್ಕಾರ ಸಾರಿಗೆ ನೌಕರರ ಮಧ್ಯೆ ಇರತಕ್ಕಂಥ ಮುಷ್ಕರದ ಸಮಸ್ಯೆ ಬಗೆಹರಿದಿದ್ದರೆ ಎಲ್ರಿಗೂ ಅನುಕೂಲ ಆಗ್ತಾಯಿತ್ತು. ಆದರೆ ಸಂಧಾನ ವಿಫಲ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಾಕಷ್ಟು ಪರದಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.